ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶೋಭಾ. ಇವತ್ತಿನ ಆರೋಗ್ಯದ ಅಡುಗೆ ಮನೆಯಲ್ಲಿ ತುಂಬಾ ಆರೋಗ್ಯಕರವಾದಂತಹ ಒಂದೊಳ್ಳೆ ಬ್ರೇಕ್ಫಾಸ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ದಿನ ಚಪಾತಿ, ದೋಸೆ, ಪೂರಿ, ಇಡ್ಲಿ, ಪಲಾವ್ ಈ ಥರ ತಿಂದು ಬೇಜಾರಾಗಿದ್ದರೆ ಖಂಡಿತವಾಗ್ಲೂ ಈ ಒಂದು ಹೆಲ್ತಿಯಾದಂತಹ ಬ್ರೇಕ್ಫಾಸ್ಟನ್ನು ನೀವು ಬೇಗನೆ ಮಾಡ್ಕೊಳ್ಬೋದು. ತುಂಬಾ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನನ್ನ ಒಂದು ಚಾನಲ್ಲು ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಮಾತ್ರ ನೋಟಿಫಿಕೇಷನ್ನು ನಾನು ವಿಡಿಯೋ ಹಾಕಿದ ಕೂಡಲೇ ನಿಮ್ಮಲ್ಲಿ ತಲುಪುತ್ತೆ. ಬನ್ನಿ, ಮತ್ತೆ ಯಾಕೆ ತಡ, ಆರೋಗ್ಯಕರವಾದಂತಹ ಈ ಒಂದು ಬೇಳೆನ ಬಳಸಿ ನಾನಿಲ್ಲಿ ನುಚ್ಚಿನುಂಡೆನ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ, ಹಾಗೆಯೇ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮೊದಲನೇದಾಗಿ ಸ್ನೇಹಿತರೆ ನೋಡಿ, ನಾನಿಲ್ಲಿ ಕಡಲೆಬೇಳೆನ ತೊಗೊಂಡಿದ್ದೀನಿ, ಸುಮಾರು 1 ಕಪ್ಪಷ್ಟು. ನಾನಿಲ್ಲಿ ಸುಮಾರು ಒಂದು 3 ಜನಕ್ಕೆ ಆಗುವಂತಹ ಪ್ರಮಾಣದಲ್ಲಿ ತೋರಿಸ್ತಾ ಇದ್ದೀನಿ. ನಿಮಗಿಲ್ಲಿ ಎಷ್ಟು ಬೇಕೋ ಅಷ್ಟು ನೀವಿಲ್ಲಿ ಬಳಸ್ಕೊಳ್ಬೋದು. ನಂತರ ನೋಡಿ, ಅದಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನಾನಿಲ್ಲಿ ಹೆಸರು ಬೇಳೆ ಕೂಡ ಬಳಸ್ಕೊಂಡಿದ್ದೀನಿ. ನಾನು ಇದನ್ನು ಒಂದು 2 ಅವರು ಮುಂಚೆನೇ ನಾನಿಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಇದ್ರ ಜೊತೆಯಲ್ಲಿ ನೀವು ತೊಗರಿ ಬೇಳೆ ಕೂಡ ನೀವಿಲ್ಲಿ ಬಳಸ್ಕೊಳ್ಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಜಸ್ಟ್ ಹೆಸರು ಬೇಳೆ ನಂತರ ನಾನಿಲ್ಲಿ ಕಡಲೆಬೇಳೆ ಎರಡೂ ಕೂಡ ಇಲ್ಲಿ ಬಳಸ್ತಾ ಇದ್ದೀನಿ. ಅಥವಾ ನೀವಿಲ್ಲಿ ಹೆಸರು ಬೇಳೆ ಬೇಡ ಅನ್ನೋರು ಖಂಡಿತವಾಗ್ಲೂ ಕಡಲೆಬೇಳೆನಲ್ಲಿ ಒಂದೇ ಬೇಳೆನ ಬಳಸಿ ನೀವಿಲ್ಲಿ ಮಾಡ್ಬೋದು. ನಂತರ ಇದು ತುಂಬಾ ಆರೋಗ್ಯಕರ. ಹಾಗೆಯೇ ಈ ಒಂದು ಕಾಳುಗಳಲ್ಲಿ ತುಂಬಾ ಪ್ರೋಟೀನ್ ಇರೋದ್ರಿಂದ ನಮ್ಮ ಒಂದು ದೇಹಕ್ಕೆ ತುಂಬಾ ಒಳ್ಳೆಯದು. ಈಗ ನೋಡಿ, ಇದನ್ನು ಒಂದು 2 ರಿಂದ 3 ಬಾರಿ ನಾವು ಸ್ವಚ್ಛವಾಗಿ ತೊಳೆದು ನಂತರ ನೋಡಿ ನಾನು ಇದನ್ನು ನೀರನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ನೀವು ಬೆಳಿಗ್ಗೆ ಮಾಡ್ತೀನಿ ಅಥವಾ ಬೆಳಿಗ್ಗೆ ಮಾಡೋದು ಅಂದರೆ ನೆನೆಸೋದು ಲೇಟ್ ಆಯಿತು ಅನ್ನೋದಾದರೆ ನೀವು ಖಂಡಿತವಾಗ್ಲೂ ಹಿಂದಿನ ದಿನ ರಾತ್ರಿನೇ ಬೇಕಾದರೆ ನೀವು ನೆನೆಸಿ ನೀವು ಬಳಸ್ಕೊಳ್ಬೋದು. ನಂತರ ಒಂದು ಸ್ವಲ್ಪ ದೊಡ್ಡ ಜಾರಿಗೆ ಇವಾಗ ನಾನು ಕಾಳುಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಒಂದೇ ಒಂದು ಡ್ರಾಪ್ ನೀರು ಕೂಡ ಹಾಕ್ಕೊಳಕ್ಕೆ ಹೋಗಬೇಡಿ. ಯಾಕೆ ಅಂತ ಅಂದರೆ ಈ ಕಾಳುಗಳಲ್ಲಿ ಏನಿದೆ, ನಾವು ನೀರಲ್ಲಿ ನೆನೆಸಿರ್ತೀವಲ್ವ, ಆ ಒಂದು ನೀರಿನ ಅಂಶ ಬೇಳೆನಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ನೀವು ಸ್ವಲ್ಪ ಕೂಡ ನೀರನ್ನು ಹಾಕಿ ನೀವು ರುಬ್ಕೊಳಕ್ಕೆ ಹೋಗಬೇಡಿ. ಇದು ನೀರು ಸೇರಿಸ್ತೇನೆ ನಾವು ಮಾಡ್ಕೋಬೇಕಾಗಿರುವಂಥದ್ದು. ನಂತರ ನೋಡಿ, ಹಸಿಮೆಣಸಿನ್ಕಾಯಿ ಒಂದು 10 ಬಳಸ್ತಾ ಇದ್ದೀನಿ. ಇದು ಖಾರ ಕಡಿಮೆ ಇರುವಂಥದ್ದು. ಹಾಗೆ ನಿಮಗೆ ಇಲ್ಲಿ ಎಷ್ಟು ಖಾರ ಬೇಕೋ ಅಷ್ಟು ನೀವು ಇಲ್ಲಿ ಬಳಸ್ಕೊಳ್ಳಿ. ನಂತರ ನೋಡಿ, ಒಂದೇ ಒಂಚೂರು ನಾನಿಲ್ಲಿ ಶುಂಠಿ ಹಾಕ್ಕೊಂಡಿದ್ದೀನಿ, 1-2 ಪೀಸಷ್ಟು. ನಾವು ಇದನ್ನು ಸಾಧ್ಯ ಆದಷ್ಟು ಸ್ವಲ್ಪ ತರ್ತರಿಯಾಗಿ ನಾವು ರುಬ್ಕೊಳ್ಬೇಕಾಗತ್ತೆ. ನೀವು ಬೇಕಾದರೆ ಸಣ್ಣ ಜಾರಿಗೆ ನೀವು ಸ್ವಲ್ಪನೇ ನೀವಿಲ್ಲಿ ಬೇಳೆನ ಸೇರಿಸಿ ಕೂಡ ನೀವಿಲ್ಲಿ 2 ಸಲ ನೀವು ಮಾಡ್ಕೊಳ್ಬೋದು. ನೋಡಿ, ಈ ಒಂದು ಹದದಲ್ಲಿ ನಾನು ಇದನ್ನು ರುಬ್ಕೊಂಡಿದ್ದೀನಿ. ನಂತರ ನೋಡಿ, ಚಿಕ್ಕದಾಗಿ ಕತ್ತರಿಸಿರೋಂತಹ ಈರುಳ್ಳಿ ಸಾಧ್ಯ ಆದಷ್ಟು ಸ್ವಲ್ಪ ಸಣ್ಣದಕ್ಕೆ ಕಟ್ ಮಾಡ್ಕೊಳ್ಳಿ. ಅಥವಾ ನೀವಿಲ್ಲಿ ಈರುಳ್ಳಿ ಬೇಡ ಅನ್ನೋರು ಖಂಡಿತವಾಗ್ಲೂ ನೀವಿಲ್ಲಿ ಸ್ಕಿಪ್ ಮಾಡ್ಕೊಳ್ಬೋದು. ನಂತರ ಕರಿಬೇವಿನ ಸೊಪ್ಪು ಕೂಡ ನಾನಿಲ್ಲಿ ಫ್ರೆಶ್ ಆಗಿರೋವಂಥದ್ದು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು 1/4 ಟೀ ಸ್ಪೂನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಚಿಕ್ಕದಾಗಿ ಕತ್ತರಿಸಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ಮುಖ್ಯವಾಗಿ ನಾವು ತೆಂಗಿನಕಾಯಿ ತುರಿ ಹಾಕ್ಕೊಳ್ಬೇಕಾಗತ್ತೆ. ಹಸಿ ತೆಂಗಿನಕಾಯಿ ತುರಿ ಇಲ್ಲಿ 1/2 ಕಪ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಧಾರಾಳವಾಗಿ ಜಾಸ್ತಿ ಕೂಡ ಇಲ್ಲಿ ಬಳಸ್ಕೊಳ್ಬೋದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಕೂಡ ಹಾಕಿ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಮರಿದೇನೆ ನೀವು ಸಬ್ಬಸಿಗೆ ಸೊಪ್ಪು ಮನೆಯಲ್ಲಿದ್ದರೆ ಅಥವಾ ನೀವು ತೊಗೊಂಡು ಬಂದು ಅಂಗಡಿಯಿಂದ ನೀವು ಇಲ್ಲಿ ಹಾಕ್ಕೊಳ್ಬೋದು. ಇದಕ್ಕೆ ಸೊಪ್ಪೇ ಬೇಕು ಅನ್ನೋದೇನೂ ಇಲ್ಲ. ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ, ಕರಿಬೇವು ಸೊಪ್ಪು ಹಾಕಿದ್ದೀನಿ. ನೀವು ಬೇಕಾದಲ್ಲಿ ಅದನ್ನು ಕೂಡ ಹಾಕ್ಕೊಳ್ಬೋದು. ಸಬ್ಬಸಿಗೆ ಸೊಪ್ಪು ಕೂಡ ತುಂಬಾ ಆರೋಗ್ಯಕರ. ಈ ಮನೆಯಲ್ಲಿ ಇರಲಿಲ್ಲ, ಹಾಗಾಗಿ ನಾನಿಲ್ಲಿ ಬಳಸಿಲ್ಲ, ಅಥವಾ ಬಳಸಲೇಬೇಕು ಅನ್ನೋದು ಏನೂ ಇಲ್ಲ. ಇದನ್ನು ನೋಡಿ, ನಾವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ಇದನ್ನು ಚೆನ್ನಾಗಿ ನಾವು ಹೊಂದ್ಕೊಳ್ಳೋ ರೀತಿಯಲ್ಲಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಉಂಡೆ ಕಟ್ಟೋ ಒಂದು ಹದದಲ್ಲಿ ನಾವು ಇದನ್ನು ಕಲಿಸ್ಕೊಳ್ಬೇಕು. ನೋಡಿ ಯಾವ ರೀತಿ ಬರ್ತಾ ಇದೆ ಅಂತ. ಸೊ ಇದು ಕರೆಕ್ಟಾಗಿ ಆಗಿದೆ. ಹಾಗೆ ನೀವು ಇಲ್ಲಿ ಉಪ್ಪನ್ನ ಬೇಕಾದರೆ ಒಂದು ಸ್ವಲ್ಪ ನೀವು ಚೆಕ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಬಾಯಿಗೆ ಇಟ್ಕೊಂಡು ನೋಡಿ, ಬೇಕಾದರೆ ಸಪ್ಪೆ ಇದ್ದಲ್ಲಿ ಇನ್ನೊಂದು ಸ್ವಲ್ಪ ನೀವು ಇಲ್ಲಿ ಸೇರಿಸ್ಕೊಳ್ಬೋದು. ಅದನ್ನು ಇವಾಗ ಪಕ್ಕಕ್ಕೆ ತೆಗೆದಿಟ್ಕೊಂಡಿದ್ದೀನಿ. ನಂತರ ನೋಡಿ, ನಾನಿಲ್ಲಿ ಹಲಸಿನ ಎಲೆ ಇತ್ತು, ಹಾಗಾಗಿ ಇದನ್ನು ಬಳಸ್ತಾ ಇದ್ದೀನಿ. ನಾನು ಇದನ್ನು ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ನೋಡಿ, ಈ ಥರ ಒಂದು ಪಾತ್ರೆಯಲ್ಲಿ ನಾನು ನೀರನ್ನು ಸೇರಿಸಿ, ಈ ಥರ ನಿಮ್ಮ ಮನೆಯಲ್ಲಿ ಪಾತ್ರೆ ಇದ್ದರೆ ಅಥವಾ ಇದು ಇಲ್ಲದೆ ಹೋದರೂ ಕೂಡ ನೀವು ಇಡ್ಲಿ ಪಾತ್ರೆನಲ್ಲೂ ಕೂಡ ನೀವು ಇದನ್ನು ಸ್ಟೀಮ್ ಮಾಡ್ಕೊಳ್ಬೋದು.
ಇಲ್ಲಿ ಎಲೆನ ಬಳಸಲೇಬೇಕು ಅಂತ ಏನೂ ಇಲ್ಲ. ಸೊ ನಾನಿಲ್ಲಿ ಸುಮ್ಮನೆ ಬಳಸಿದ್ದೀನಿ ಅಷ್ಟೇ, ಅದು ಕೂಡ ಒಳ್ಳೇದಲ್ವ. ಅದ್ರ ಬದಲಾಗಿ ನೀವಿಲ್ಲಿ ಬಾಳೆ ಎಲೆ ಕೂಡ ನೀವಿಲ್ಲಿ ಬಳಸ್ಕೊಳ್ಬೋದು, ಅಥವಾ ನೀವು ಇದನ್ನು ಹಾಗೆ ಕೂಡ ಮಾಡ್ಕೊಳ್ಬೋದು. ನಾವು ಈಗ ಸ್ಟೀಮ್ ಮಾಡ್ಕೊಳ್ಳೋಣ. ನೀರು ಚೆನ್ನಾಗಿ ಕುದಿ ಬರಬೇಕು. ನಂತರ ನೋಡಿ ನಾವು ಮೊಟ್ಟೆ ಆಕಾರದಲ್ಲಿ ನಾವು ಇದನ್ನು ಮಾಡ್ಕೊಳ್ಬೇಕಾಗತ್ತೆ. ನುಚ್ಚಿನುಂಡೆ ಈ ಒಂದು ಆಕಾರದಲ್ಲಿದ್ರೇ ಅದು ನೋಡೋದಕ್ಕೂ ಚೆಂದ, ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಇದೇ ಒಂದು ವಿಧಾನದಲ್ಲಿ ಖಂಡಿತ ಟ್ರೈ ಮಾಡಿ. ತುಂಬಾ ಈಸಿಯಾಗಿ ನೋಡಿ ಈ ಥರ ಮಾಡ್ಕೊಳ್ಬೋದು. ನೋಡಿ ನಾನು ತೊಗೊಂಡಿರೋದು ಸುಮಾರು ಒಂದೊಂದು ಕಪ್ಪು ಕಡಲೆಬೇಳೆ, ಹೆಸರು ಬೇಳೆಗೆ ಸುಮಾರು ಒಂದು 13ರಿಂದ 14 ಇಲ್ಲಿ ನುಚ್ಚಿನುಂಡೆ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ನೋಡಿ ನಾನು ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ನುಚ್ಚಿನುಂಡೆ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಕೂಡ ಇದನ್ನು ಕೈಯಲ್ಲಿ ಹಾಗೆ ಇಟ್ಕೊಂಡು ಅವರು ಕೂಡ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಎಲ್ಲನೂ ಕೂಡ ನಾವಿಲ್ಲಿ ರುಬ್ಬಿ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ ಎಲ್ಲ ನಾನು ನುಚ್ಚಿನುಂಡೆ ಕೂಡ ಈ ಥರ ದೂರ ನಾನು ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿ ಅಂಟಲ್ಲ, ನೀವೇನು ವರಿ ಮಾಡ್ಕೊಳ್ಳೋ ಅಂತಹ ಅಗತ್ಯ ಇರೋದಿಲ್ಲ. ನಂತರ ಇವಾಗ ಮುಚ್ಚಳನ ಮುಚ್ಚಿ ಸುಮಾರು ಒಂದು 7ರಿಂದ 8 ನಿಮಿಷ ನಾವು ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಹಾಗೆಯೇ ಅದು ಬೇಯೋಷ್ಟರಲ್ಲಿ ನಾವಿಲ್ಲಿ ಸಿಂಪಲ್ ಆದಂತಹ ಒಂದು ಚಟ್ನಿ ಮಾಡ್ಕೊಳ್ಳೋಣ. ಇದಕ್ಕೆ ಚಟ್ನಿ ಬೇಕೇ ಬೇಕು ಅಂತ ಏನೂ ಇಲ್ಲ, ಬಟ್ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ನಿಮಗಿಲ್ಲಿ ಇಷ್ಟ ಇದ್ದರೆ ನೀವು ಚಟ್ನಿನ ಬಳಸಿ, ಅಥವಾ ನೀವು ಹಾಗೆ ಕೂಡ ಇದನ್ನು ನೀವು ತುಪ್ಪದಲ್ಲೂ ಕೂಡ ತಿನ್ಬೋದು. ನೋಡಿ ನಾನಿವಾಗ ಒಂದು ಜಾರಿಗೆ ಅರ್ಧ ಕಪ್ಪು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಅದೇ ಸಮ ಪ್ರಮಾಣದಲ್ಲಿ ನಾನಿಲ್ಲಿ ಉರ್ಗಡ್ಲೆ ಹಾಗೆಯೇ ಹಸಿಮೆಣಸಿನ್ಕಾಯಿ, ಇದು ಖಾರ ಕಡಿಮೆ ಇರೋದ್ರಿಂದ ಒಂದು 3-4 ಹಾಕ್ಕೊಂಡಿದ್ದೀನಿ. ಹಾಗೆ 3 ಎಸಳು ನಾನಿಲ್ಲಿ ಬೆಳ್ಳುಳ್ಳಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನು ಸೇರಿಸಿ ನಾನು ಫಸ್ಟ್ ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸಿ ನಾನು ಇದನ್ನು ಮತ್ತೊಮ್ಮೆ ರುಬ್ಕೊಳ್ತೀನಿ. ಇವಾಗ ಚಟ್ನಿ ರೆಡಿ ಆಗಿದೆ. ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚಟ್ನಿ ರೆಡಿ ಆಗಿದೆ. ಈ ಕಡೆ ನೋಡಿ ನುಚ್ಚಿನುಂಡೆ ಕೂಡ ಇದು ಹೇಗೆ ಬೆಂದಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಅನ್ನೋದಾದರೆ ನೋಡಿ, ಈ ಥರ ಚಾಕುಯಿಂದ ಈ ಥರ ಮಧ್ಯಭಾಗದಲ್ಲಿ ಈ ಥರ ಚುಚ್ಚಿ ನೋಡಿ, ಅದು ಅಂಟಿಲ್ಲ ಅಂತ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ. ಹಾಗೆ ನೋಡಿ ಅದು ಗೊತ್ತಾಗಲಿಲ್ಲ ಅಂದರೆ ನೀವು ಕೈಯಿಂದ ಇದನ್ನು ಮುಟ್ಟಿ ಸ್ವಲ್ಪ ನೀರನ್ನು ಮಾಡ್ಕೊಳ್ಳಿ ಕೈನ, ನೋಡಿ ಯಾವುದೇ ರೀತಿ ಅಂಟುತ್ತಾ ಇಲ್ಲ, ಇದು ಸಂಪೂರ್ಣವಾಗಿ ಬೆಂದಿದೆ ಅಂತ ಅಂದ್ಬಿಟ್ಟು ಇವಾಗ ಇದನ್ನು ತೆಗೆದಿಟ್ಟಿದ್ದೀನಿ. ನೋಡಿ ಇದು ಸ್ವಲ್ಪ ಬಿಸಿ ಇದ್ರೇ ಚೆನ್ನಾಗಿರುತ್ತೆ, ತುಂಬ ತಣ್ಣಗೆ ಮಾಡ್ಕೊಂಡು ತಿನ್ನಬೇಡಿ. ನೋಡಿ ಯಾವ ರೀತಿ ಬಂದಿದೆ ಅಂತ, ಒಂದಕ್ಕೊಂದು ಯಾವುದೇ ರೀತಿ ಇಲ್ಲಿ ಅಂಟ್ತಾ ಇಲ್ಲ, ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇವಾಗ ಚಟ್ನಿ ಜೊತೆಯಲ್ಲಿ ಬೇಳೆಗಳನ್ನ ಸೇರಿಸಿ ಆರೋಗ್ಯಕರವಾದಂತಹ ಒಂದೊಳ್ಳೆ ಬ್ರೇಕ್ಫಾಸ್ಟು ನುಚ್ಚಿನುಂಡೆ ರೆಡಿಯಾಗಿದೆ. ಇದನ್ನು ನೀವು ಚಟ್ನಿ ಜೊತೆಯಲ್ಲೂ ಸಹ ತಿನ್ಬೋದು, ಅಥವಾ ನೀವು ಇದನ್ನು ತುಪ್ಪದಲ್ಲೂ ತಿನ್ಬೋದು, ಅಥವಾ ಇದನ್ನು ಹಾಗೆ ಕೂಡ ತಿನ್ಬೋದು. ನೋಡಿ ಇವಾಗ ಒಂದು ಮುರಿದು ಸಹ ತೋರಿಸ್ತಾ ಇದ್ದೀನಿ ಎಷ್ಟು ಹದವಾಗಿ ಬೆಂದಿದೆ ಅಂತ ಅಂದ್ಬಿಟ್ಟು. ಜಸ್ಟ್ ಕಾಳನ್ನು ನೆನೆಸಿ ಮಾಡೋದಷ್ಟೇ, ಇದು ತುಂಬಾ ಕ್ವಿಕ್ಕಾಗಿ ಮಾಡುವಂತಹ ಒಂದು ಆರೋಗ್ಯಕರವಾದಂತಹ ಒಂದು ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ವಿಡಿಯೋ ಹೇಗೆ ಅನ್ನಿಸ್ತು ಅನಿಸಿಕೆನ ತಿಳಿಸಿ. ಧನ್ಯವಾದ ಯಾರೆಲ್ಲ ವಿಡಿಯೋ ನೋಡಿದ್ದೀರ ಎಲ್ಲರಿಗೂ ಕೂಡ. ವಿಡಿಯೋ ಇಷ್ಟ ಆದಲ್ಲಿ ಮಿಸ್ ಮಾಡ್ದೇನೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಐಪ್ ಕೂಡ ಮಾಡಿ.